ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ದೋಸೆ ಮಾಡದೇ ಇದ್ದರೆ ಹೇಗೆ? ನಾನಿವತ್ತು ನಿಮಗೆ ಅವರೆಕಾಳಿನಿಂದ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಾಡಿರೋದು ತುಂಬ ಸಿಂಪಲ್ಲಾಗಿ ಮಾಡುವಂತಹ ದೋಸೆ. ಅವರೆಕಾಯಿ ದೋಸೆಯನ್ನು ತುಂಬ ವೆರೈಟಿಗಳಲ್ಲಿ ಮಾಡ್ತಾರೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಇಲ್ಲಿ ಅವರೆಕಾಯಿಯನ್ನು ತಗೊಂಡು ಅದರ ಬೀಜಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅವರೆ ಬೀಜದ ಮೇಲಿನ ಸಿಪ್ಪೆಯನ್ನು ತೆಗಿತಾ ಇಲ್ಲ, ಹಿತಕವರೆಯಿಂದ ಮಾಡ್ತಾ ಇಲ್ಲ. ಇಡಿಯಾದ ಬೀಜಗಳನ್ನೆಲ್ಲ ಉಪಯೋಗಿಸಿ ನಾನಿಲ್ಲಿ ದೋಸೆಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಅಕ್ಕಿಯನ್ನು ನೆನೆ ಹಾಕ್ಕೋಬೇಕು. ಒಂದು 4 ರಿಂದ 5 ಗಂಟೆಗಳ ಕಾಲ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಬಿಡಬೇಕು. ನಂತರ ರುಬ್ಬಿ ನುಣ್ಣಗೆ ಪೇಸ್ಟನ್ನು ಮಾಡ್ಕೋಬೇಕು. ಇಲ್ಲಿ ಹಿಟ್ಟಿನ ಹದ ಹೇಗೆ ಮಾಡಬೇಕು ಅಂತಂದರೆ, ನಾವು ನೀರು ದೋಸೆಯನ್ನು ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಇಲ್ಲಿ ರುಬ್ಕೊಂಡು ಇಟ್ಕೋಬೇಕು. ಇದನ್ನು ಇಮಿಡಿಯೇಟಾಗಿ ನಾವು ಮಾಡುವಂತಹ ದೋಸೆ. ಇದನ್ನು ಫರ್ಮೆಂಟ್ ಮಾಡಬೇಕು ಹಾಗೆಲ್ಲ ಏನೂ ಇಲ್ಲ. ನಂತರ ಮಿಕ್ಸರ್ ಜಾರಿನಲ್ಲಿ ಬಿಡಿಸಿದ ಅವರೆಕಾಳನ್ನು ತಗೋಬೇಕು. ತರಿತರಿಯಾಗಿ ಇದನ್ನು ರುಬ್ಕೋಬೇಕು. ನೀವು ಹಿತಕವರೆಯನ್ನು ಉಪಯೋಗ ಮಾಡಿದರೆ ರುಬ್ಬೋ ಅವಶ್ಯಕತೆ ಇಲ್ಲ, ಹಾಗೆ ಕೂಡ ಅದನ್ನು ಉಪಯೋಗ ಮಾಡ್ಕೋಬೋದು. ನಾನಿಲ್ಲಿ ಸಿಪ್ಪೆ ಸಹಿತ ಇರೋದ್ರಿಂದ ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ರುಬ್ಬಿ ಇದನ್ನು ನಾವು ರೆಡಿ ಮಾಡಿದಂತಹ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೋಬೇಕು. ಹಿಟ್ಟು ನಾನು ಹೇಳಿದಾಗೆ ನೀರು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ಇದರ ಜೊತೆಗೆ ನಾನು ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕಿದ್ದೀನಿ. ಮಸಾಲೆಗಳನ್ನೆಲ್ಲ ಹಾಕೋದ್ರಿಂದ ದೋಸೆಗೆ ಒಂದು ಎಕ್ಸ್ಟ್ರಾ ರುಚಿಯನ್ನು ಕೊಡುತ್ತೆ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ. ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇಟ್ಕೋಬೇಕು. ಸ್ವಲ್ಪ ಹಸಿ ಶುಂಠಿಯನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಅವರೆಕಾಳು ಸ್ವಲ್ಪ ವಾಯುವನ್ನು ಕ್ರಿಯೇಟ್ ಮಾಡುತ್ತೆ, ಅದಕ್ಕೋಸ್ಕರ ಹೊಟ್ಟೆ ಉಬ್ಬರಿಸೋ ಹಾಗೆ ಆಗೋ ಸಾಧ್ಯತೆ ಇದೆ. ಜೀರಿಗೆ ಮತ್ತು ಶುಂಠಿಯನ್ನು ನಾನಿಲ್ಲಿ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಈಗ ದೋಸೆ ತವಾವನ್ನು ಬಿಸಿ ಮಾಡಬೇಕು. ಎಣ್ಣೆಯನ್ನು ಹಚ್ಚಿ ನೀರು ದೋಸೆಯನ್ನು ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಈ ದೋಸೆಯನ್ನು ಕೂಡ ಮಾಡಬೇಕು. ಮುಚ್ಚಿ ಬೇಯಿಸಬೇಕು. ನಂತರ ಮೇಲಿನಿಂದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಎರಡೂ ಕಡೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಸಖತ್ತಾಗಿರುವಂತಹ ಟೇಸ್ಟಿಯಾದ ಅವರೆಕಾಳು ದೋಸೆ ರೆಡಿ. ಇದನ್ನು ನೀವು ಚಟ್ನಿ ಜೊತೆಗೆ, ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ಕೋಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನನಗೆ ಫೀಡ್ಬ್ಯಾಕನ್ನು ಹೇಳಿ. ಥ್ಯಾಂಕ್ ಯು.